ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, 2024ರ ಲೋಕಸಭಾ ಚುನಾವಣಾ ಫಲಿತಾಂಶ ಚುನಾವಣಾ ಚಾಣಕ್ಯರಿಗೆ ಶಾಕ್ ಕೊಟ್ಟಿದೆ. ಭಾರತದ ಮತದಾರನ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ಕೇವಲ ಕೆಲವು ಸ್ಯಾಂಪಲ್ಗಳನ್ನು ಇಟ್ಟುಕೊಂಡು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನ ಈ ತೀರ್ಪು ಸ್ಪಷ್ಟಪಡಿಸಿದೆ. 2014ರ ಹಾಗೂ 2019ರಲ್ಲಿ ಪೂರ್ಣ ಬಹುಮತವನ್ನು ಪಡೆದು ಈ ಬಾರಿ 370ಕ್ಕೆ ತಮ್ಮ ಸ್ಥಾನಗಳನ್ನು ಹೆಚ್ಚಿಸಿಕೊಳ್ಳುವ ಕನಸು ಕಾಣ್ತಾ ಇದ್ದವರಿಗೆ ನಿರಾಸೆ ಆಗಿದೆ. ಹಾಗೇನೆ ಮೋದಿ ಪ್ರಧಾನಿ ಆಗೋದನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟವರು ಕೂಡ ಕೊನೆ ಹಂತದಲ್ಲಿ ಮುಗ್ಗರಿಸಿದ್ದಾರೆ. ಹೀಗಾಗಿ ಈ ಚುನಾವಣಾ ಫಲಿತಾಂಶ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ. ಇಷ್ಟಾದರೂ ಈ ಬಾರಿ ಕೂಡ ಕೆಲವು ರಾಜ್ಯಗಳಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿದೆ. ಒಂದಷ್ಟು ರಾಜ್ಯಗಳಲ್ಲಿ ಬಿಜೆಪಿ ನೆಲೆಯನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ. ಮತ್ತೊಂದಷ್ಟು ಕಡೆಗಳಲ್ಲಿ ಈ ದೇಶವನ್ನು 6 ದಶಕಗಳ ಕಾಲ ನಿರಂತರವಾಗಿ ಆಳಿದ ಭಾರತದ ಪುರಾತನ ಪಕ್ಷ ಕಾಂಗ್ರೆಸ್ ಅಡ್ರೆಸ್ಗೆ ಇಲ್ಲ ಅನ್ನೋ ಥರ ಆಗಿ ಹೋಗಿದೆ. ಹಾಗಾದ್ರೆ ಈ ಬಾರಿ ಚುನಾವಣಾ ಫಲಿತಾಂಶದ ಮೂಲಕ ಗಮನ ಸೆಳೆದ ರಾಜ್ಯಗಳು ಯಾವುವು, ಅಲ್ಲಿನ ಫಲಿತಾಂಶದ ವಿಶೇಷತೆಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಈ ಬಾರಿ ಫಲಿತಾಂಶ ಬಿಜೆಪಿ ಒಳ್ಳೆ ಪಾಠ ಕಲಿಸೋ ಥರ ಇದೆ. ಕಾಂಗ್ರೆಸ್ ಮುಕ್ತ ಅನ್ನೋದನ್ನ ಬಿಜೆಪಿ ನಾಯಕರು ಅಂದುಕೊಂಡ್ರೆ ಆ ಬಗ್ಗೆ ಭಾಷಣಗಳನ್ನು ಮಾಡ್ತಾ ಹೋದ್ರೆ ಸಾಕಾಗೋದಿಲ್ಲ. ಅದನ್ನ ಮತದಾರರು ನಿರ್ಧರಿಸಬೇಕು. ಯಾರನ್ನಾದ್ರೂ ಬೆಳೆಸೋದು ಮತ್ತು ಮಟ್ಟ ಹಾಕೋದು ಮತದಾರ ಮಹಾಪ್ರಭುನೇ ಅನ್ನೋ ವಾಸ್ತವವನ್ನ ಬಿಜೆಪಿ ನಾಯಕರಿಗೆ ಅರ್ಥ ಮಾಡಿಸೋ ಪ್ರಯತ್ನವನ್ನ ಈ ಬಾರಿ ಫಲಿತಾಂಶ ಮಾಡ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಕಳೆದ ಬಾರಿ 9 ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ್ದ ಬಿಜೆಪಿಗೆ ಈ ಬಾರಿ ಆ ದಾಖಲೆಯನ್ನ ಮುಂದುವರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೇನೆ ಈ ಬಾರಿ ಸಂವಿಧಾನ ಬದಲಾವಣೆಯ ಆರೋಪ, ಟಕಾಟಕ್ ಖಾತೆಗೆ ಬೀಳಲಿರೋ ಹಣ, ನ್ಯಾಯಯಾತ್ರೆ, ಮುಸ್ಲಿಂ ಮತಗಳ ಧ್ರುವೀಕರಣ, ಜಾತಿಗಣತಿ ಮತ್ತು ಮೀಸಲಾತಿಯ ಆಶ್ವಾಸನೆ, ಹೀಗೆ ಪ್ರತಿಪಕ್ಷಗಳು ಏನೇ ಹೇಳ್ತಾ ಬಂದರೂ ಸೋಷಿಯಲ್ ಮೀಡಿಯಾಗಳ ಮೂಲಕ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸೋದಕ್ಕೆ ಏನೇ ಪ್ರಬಲ ಪ್ರಯತ್ನಗಳು ನಡೆದರೂ ಈ ಬಾರಿಯೂ 6 ರಾಜ್ಯಗಳಲ್ಲಿ ಬಿಜೆಪಿ ಸಂಪೂರ್ಣ ಗೆಲುವನ್ನು ಸಾಧಿಸಿದೆ. ಮಧ್ಯಪ್ರದೇಶ, ಹಿಮಾಚಲ್ ಪ್ರದೇಶ, ದಿಲ್ಲಿ, ಉತ್ತರಾಖಂಡ್, ಅರುಣಾಚಲ ಪ್ರದೇಶ ಹಾಗೂ ತ್ರಿಪುರಾಗಳ ಎಲ್ಲ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವುದರ ಮೂಲಕ ಇಂಡಿ ಮೈತ್ರಿಕೂಟ ಆ ರಾಜ್ಯಗಳಲ್ಲೆಲ್ಲೂ ತಳ ಊರದ ಹಾಗೆ ಬಿಜೆಪಿ ನೋಡಿಕೊಂಡಿದೆ. ಇಷ್ಟಾದರೂ ಬಿಜೆಪಿಗೆ ಈ ಬಾರಿ ಒಂದಷ್ಟು ನಿರಾಸೆಗೆ ಕಾರಣವಾಗಿರೋದು ಗುಜರಾತ್, ರಾಜಸ್ಥಾನ ಮತ್ತು ಹರಿಯಾಣಗಳು. ಗೆಳೆಯರೆ, 2014ರಲ್ಲಿ ನರೇಂದ್ರ ಮೋದಿ ಭಾರತದ ಪ್ರಧಾನಿ ಅಭ್ಯರ್ಥಿಯಾಗಿದ್ದಾರೆ ಅನ್ನೋ ಕಾರಣಕ್ಕೆ ಗುಜರಾತ್ನ ಜನ ಬಿಜೆಪಿಗೆ 26 ಕ್ಷೇತ್ರಗಳನ್ನ ಧಾರೆ ಎರೆದು ಬಿಟ್ರು. ಅದೇ ರೀತಿ 2019ರಲ್ಲಿ ಕೂಡ ಇದೇ ಫಲಿತಾಂಶವನ್ನ ಕೊಟ್ಟಿದ್ರು. ಆದರೆ ಈ ಬಾರಿ ಗುಜರಾತ್ನಲ್ಲಿ ಬನಾಸ್ಕಾಂತ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಖಾತೆಯನ್ನ ಓಪನ್ ಮಾಡಿದೆ. ಇದು 10 ವರ್ಷಗಳ ನಂತರ ಕಾಂಗ್ರೆಸ್ಗೆ ಗುಜರಾತಲ್ಲಿ ಸಿಕ್ಕ ಮೊದಲ ಗೆಲುವು ಮತ್ತು ಈ ಕ್ಷೇತ್ರ ಬಿಜೆಪಿಯ ಕ್ಲೀನ್ ಸ್ವೀಪ್ ಆಸೆಗೆ ತಣ್ಣೀರನ್ನು ಕೂಡ ಎರಚಿದೆ. ಹಾಗೆ ರಾಜಸ್ಥಾನದಲ್ಲಿ ಕೂಡ ಕಳೆದ 2 ಚುನಾವಣೆಗಳಲ್ಲೂ ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳು ಕ್ಲೀನ್ ಸ್ವೀಪ್ ಅನ್ನು ಮಾಡಿದ್ವು. ಈ ಬಾರಿ ರಾಜಸ್ಥಾನದಲ್ಲಿ ಬಿಜೆಪಿಗೆ ಭಾರಿ ಹಿನ್ನಡೆ ಆಗಿದೆ. ಅಲ್ಲಿನ ಹಿರಿಯ ನಾಯಕಿ ವಸುಂಧರಾ ರಾಜೆ ಅವರನ್ನ ಕಡೆಗಣಿಸಿದ್ದು ಇದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಗುಜರಾತ್ ಹಾಗೂ ರಾಜಸ್ಥಾನದ ಗಡಿಯಲ್ಲಿ ಶುರುವಾದ ರಜಪೂತರ ಅಸಮಾಧಾನ ಬಿಜೆಪಿಗೆ ದೊಡ್ಡ ಪೆಟ್ಟನ್ನ ಕೊಟ್ಟಂತೆ ಕಾಣ್ತಾ ಇದೆ. ಇಲ್ಲಿ ಈ ಬಾರಿ ಬಿಜೆಪಿ ಗಳಿಸಿರುವುದು 14 ಸ್ಥಾನಗಳನ್ನ ಮಾತ್ರ. ಉಳಿದಂತೆ ಕಾಂಗ್ರೆಸ್ 8 ಹಾಗೂ ಅದರ ಮಿತ್ರ ಪಕ್ಷಗಳಾದ ಸಿಪಿಐಎಂ ಹಾಗೂ ರಾಷ್ಟ್ರೀಯ ಲೋಕತಾಂತ್ರಿಕ ಪಕ್ಷಗಳು ತಲಾ 1 ಕ್ಷೇತ್ರಗಳನ್ನ ಗಳಿಸಿಕೊಂಡಿವೆ. ಇನ್ನುಳಿದಂತೆ ಭಾರತ ಆದಿವಾಸಿ ಪಕ್ಷ 1 ಕ್ಷೇತ್ರವನ್ನ ತನ್ನ ತೆಕ್ಕೆಗೆ ತಗೊಂಡಿದೆ. ಹಾಗೇನೆ ಕಳೆದ ಬಾರಿ ಹರಿಯಾಣದಲ್ಲಿ ಕ್ಲೀನ್ ಸ್ವೀಪ್ ಮಾಡಿದ ಬಿಜೆಪಿಗೆ ಈ ಬಾರಿ ಅಲ್ಲಿ ಕೂಡ ಅದೃಷ್ಟ ಕೈ ಕೊಟ್ಟಿದೆ. ಹರಿಯಾಣದ 10 ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಗೆಲುವನ್ನು ಪಡ್ಕೊಂಡ್ರೆ ಇನ್ನು 5 ಕ್ಷೇತ್ರಗಳು ಬಿಜೆಪಿ ಪಾಲಾಗಿವೆ. ಸೊ ಕಾಂಗ್ರೆಸ್ ಮುಕ್ತ ಭಾರತ ಅಂತ ಭಾಷಣ ಮಾಡ್ತಾ ಇದ್ದ ಬಿಜೆಪಿ ನಾಯಕರಿಗೆ ಇದು ಒಂದು ಎಚ್ಚರಿಕೆಯ ಗಂಟೆ. ಮತದಾರ ಯಾರನ್ನ ಬೇಕಾದರೂ ಮನೆಗೆ ಕಳುಹಿಸ್ತಾನೆ ಅನ್ನೋದು ಇಲ್ಲಿ ಪ್ರೂವ್ ಆಗಿದೆ. ಇನ್ನು ಈ ಬಾರಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿರೋ ಕ್ಷೇತ್ರಗಳನ್ನು ನಾವು ನೋಡೋದಾದ್ರೆ, ಹಿಮಾಚಲ ಪ್ರದೇಶದ 4 ಲೋಕಸಭಾ ಕ್ಷೇತ್ರಗಳ ಪೈಕಿ 4ರಲ್ಲೂ ಬಿಜೆಪಿನೇ ಗೆದ್ದಿದೆ. ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಅಲ್ಲಿನ ಜನ ಲೋಕಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿ, ಕಾಂಗ್ರೆಸ್ನ ಪ್ರಭಾವಿ ನಾಯಕ ದಿವಂಗತ ವೀರಭದ್ರ ಸಿಂಗ್ ಅವರ ಮಗ ಕಳೆದ ಬಾರಿ ಅಲ್ಲಿನ ವಿಧಾನಸಭೆ ಕಾಂಗ್ರೆಸ್ ಪಾಲಾಗೋದಕ್ಕೆ ಕಾರಣ ಕೂಡ ಆಗಿದ್ದ ವಿಕ್ರಮಾದಿತ್ಯ ಸಿಂಗ್ ಕೂಡ ಅಲ್ಲಿ ಸೋತ್ ಹೋಗಿದ್ದಾರೆ. ಹಿಮಾಚಲದಿಂದ ಕೇಂದ್ರ ಸಚಿವ ಅನುರಾಗ್ ಠಾಕೂರ್ ಸತತ 5ನೇ ಬಾರಿಗೆ ಗೆದ್ರೆ ಮಾಜಿ ರಾಜ್ಯಾಧ್ಯಕ್ಷ ಸುರೇಶ್ ಕಶ್ಯಪ್
ತಮ್ಮ ಸೀಟನ್ನು ಭದ್ರ ಮಾಡಿಕೊಂಡಿದ್ದಾರೆ. ಇನ್ನು 2 ಕ್ಷೇತ್ರಗಳಲ್ಲಿ ಬಾಲಿವುಡ್ನ ನಟಿ ಕಂಗನಾ ರಾಣಾವತ್ ಹಾಗೂ ಬಿಜೆಪಿಯ ಮತ್ತೊಬ್ಬ ಅಭ್ಯರ್ಥಿ ರಾಜೀವ್ ಭಾರದ್ವಾಜ್ ಮೊದಲ ಪ್ರಯತ್ನದಲ್ಲೇ ಗೆಲುವನ್ನು ಸಾಧಿಸಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡೋದಕ್ಕೆ ನೆರವಾಗಿದ್ದಾರೆ. ಹಾಗೆಯೇ ಉತ್ತರಾಖಂಡದ 5 ಕ್ಷೇತ್ರಗಳಲ್ಲಿ, ತ್ರಿಪುರಾ ಹಾಗೂ ಅರುಣಾಚಲ ಪ್ರದೇಶದ ತಲಾ 2 ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸಿದೆ. ಇದರ ಜೊತೆಗೆ ದಿಲ್ಲಿಯ 7 ಕ್ಷೇತ್ರಗಳಲ್ಲಿ ಬಿಜೆಪಿ ವಿಜಯ ಮಾಲೆಯನ್ನ ಹಾಕೊಂಡಿದೆ. ಇನ್ನು ಕಳೆದ ಬಾರಿ 29 ಕ್ಷೇತ್ರಗಳ ಪೈಕಿ 28 ಕ್ಷೇತ್ರಗಳನ್ನು ಗೆದ್ದುಕೊಂಡಿದ್ದು ಮಧ್ಯಪ್ರದೇಶದಲ್ಲಿ ಬಿಜೆಪಿ ಈ ಬಾರಿ ಕಮಾಲ್ ಮಾಡಿದೆ. ಮಧ್ಯಪ್ರದೇಶದ ಎಲ್ಲ 29 ಕ್ಷೇತ್ರಗಳು ಬಿಜೆಪಿಯ ಪಾಲಾಗಿವೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಮಧ್ಯಪ್ರದೇಶದ ಇಂದೋರ್ ಕ್ಷೇತ್ರದ ಅಭ್ಯರ್ಥಿ ಶಂಕರ್ ಲಾಲ್ವಾನಿ 11.25 ಲಕ್ಷ ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಹಾಗೆ ಇದೇ ಕ್ಷೇತ್ರದಲ್ಲಿ 2ನೇ ಅತಿ ಹೆಚ್ಚು ಮತಗಳು ಅಂತ ಪಡ್ಕೊಂಡಿರುವುದು ನೋಟಾ. ಕಾಂಗ್ರೆಸ್ ಅಭ್ಯರ್ಥಿ ಸ್ಪರ್ಧೆಯಿಂದ ಹಿಂದೆ ಸರಿದ ಬಳಿಕ ನೋಟಾಗೆ ವೋಟ್ ಮಾಡಿ ಅಂತ ಕಾಂಗ್ರೆಸ್ ಅಲ್ಲಿ ಪ್ರಚಾರ ಮಾಡ್ತು. ಹೀಗಾಗಿ ಸುಮಾರು 2 ಲಕ್ಷಕ್ಕೂ ಅಧಿಕ ಮತಗಳು ನೋಟಾಗಿ ಬಂದಿವೆ. ಹಾಗೇನೆ ಮಧ್ಯಪ್ರದೇಶದಲ್ಲಿ ವಿದಿಶಾದಿಂದ ಮಾಜಿ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಸ್ಪರ್ಧೆ ಮಾಡಿದ್ರು. ಅವರಿಗಲ್ಲಿ ಅದ್ಭುತವಾದ ಜಯ ಸಿಕ್ಕಿದೆ. ಆದರೆ ರಾಜ್ಘರ್ನಿಂದ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ ನಾಯಕ ಡಿಗ್ಗಿ ರಾಜ ದಿಗ್ವಿಜಯ್ ಸಿಂಗ್ಗೆ ಸೋಲಿನ ಆಘಾತ ಎದುರಾಗಿದೆ. ಇವು ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿರೋ ರಾಜ್ಯಗಳಾದ್ರೆ ಬಿಜೆಪಿಗೆ ಖಾತೆ ತೆರೆಯೋದಕ್ಕೆ ಕೂಡ ಆಗದ ರಾಜ್ಯಗಳು ಒಂದಷ್ಟಿವೆ. ಅದರಲ್ಲಿ ಇಂಡಿ ಮೈತ್ರಿಕೂಟ ಒಂದಷ್ಟು ರಾಜ್ಯಗಳನ್ನ ಸ್ವೀಪ್ ಮಾಡಿದೆ. ನಾಗಾಲ್ಯಾಂಡ್ನ 1 ಲೋಕಸಭಾ ಕ್ಷೇತ್ರ ಈ ಬಾರಿ ಕಾಂಗ್ರೆಸ್ ಪಾಲಾಗಿದೆ. ಹಾಗೇನೆ ಕೆಲ ತಿಂಗಳುಗಳಿಂದ ಸಂಘರ್ಷ ಪೀಡಿತ ಪ್ರದೇಶವಾಗಿದ್ದ ಮಣಿಪುರ ಈ ಬಾರಿ ಬಿಜೆಪಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದೆ. ಅಲ್ಲಿರುವ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿಯನ್ನು ಬಾರಿಸಿದೆ. ರಾಹುಲ್ ಗಾಂಧಿ ಅವರ ಯಾತ್ರೆ ಅಲ್ಲಿ ಕಾಂಗ್ರೆಸ್ಗೆ ನೆರವಾಗಿದೆ. ಹಾಗೇನೆ ಲಕ್ಷದ್ವೀಪ ಹಾಗೂ ಚಂಡೀಗಢದ ತಲಾ 1 ಸೀಟನ್ನು ಕಾಂಗ್ರೆಸ್ ತನ್ನದಾಗಿಸಿಕೊಂಡಿದೆ. ಇದರ ಜೊತೆಗೆ ಪಂಜಾಬ್ನಲ್ಲಿ ಕೂಡ ಎಲ್ಲೂ ಕೇಸರಿ ಪಕ್ಷ ಕಂಡು ಬಂದಿಲ್ಲ. ಪಂಜಾಬ್ನ 13 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ 7, ಆಪ್ 3, ಶಿರೋಮಣಿ ಅಕಾಲಿ ದಳ 1 ಕ್ಷೇತ್ರವನ್ನು ಗೆದ್ದುಕೊಂಡ್ರೆ ಇನ್ನು 2 ಕ್ಷೇತ್ರಗಳಲ್ಲಿ ಖಲಿಸ್ತಾನಿ ಬೆಂಬಲಿತ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ. ಹಾಗೆ ನೋಡಿದ್ರೆ ಕಳೆದ ಬಾರಿ ಬಿಜೆಪಿ ಪಂಜಾಬ್ ಅಲ್ಲಿ 2 ಸೀಟುಗಳನ್ನು ಗೆದ್ದುಕೊಂಡಿತ್ತು. ಇನ್ನು ಮೇಘಾಲಯದಲ್ಲಿ ಕೂಡ ಬಿಜೆಪಿ ಹಾಗೂ ಅದರ ಮಿತ್ರ ಪಕ್ಷ 2 ಕ್ಷೇತ್ರಗಳಲ್ಲಿ ಸೋಲನ್ನು ಅನುಭವಿಸಿವೆ. ಅಲ್ಲಿ 1 ಕ್ಷೇತ್ರದಲ್ಲಿ ಕಾಂಗ್ರೆಸ್, ಮತ್ತೊಂದು ಕ್ಷೇತ್ರದಲ್ಲಿ ವಾಯ್ಸ್ ಆಫ್ ದ ಪೀಪಲ್ ಅನ್ನೋ ಪಕ್ಷ ಗೆದ್ದಿದೆ. ಇನ್ನು ದಕ್ಷಿಣದ ರಾಜ್ಯವಾದ ತಮಿಳುನಾಡು ಹಾಗೂ ಕೇರಳದಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಬೇಕು ಅಂದ್ಕೊಂಡಿದ್ದ ಬಿಜೆಪಿಗೆ ಈ ಬಾರಿ ಕೂಡ ನಿರಾಸೆನೇ ಆಗಿದೆ. ಆದರೂ ಮೊದಲ ಬಾರಿಗೆ ಬಿಜೆಪಿ ದಕ್ಷಿಣದ ರಾಜ್ಯ ಕೇರಳದಲ್ಲಿ ಕೇಸರಿ ಬಣ್ಣವನ್ನು ಹರಡಿದೆ. ಅಲ್ಲಿನ ತ್ರಿಶೂರ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುರೇಶ್ ಗೋಪಿ ಗೆಲುವಿನ ನಗೆ ಬೀರೋ ಮೂಲಕ ಬಿಜೆಪಿಗೆ ಅಲ್ಲಿ ಪ್ರವೇಶವನ್ನು ದೊರಕಿಸಿಕೊಟ್ಟಿದ್ದಾರೆ. ಆದರೆ ತಮಿಳುನಾಡಿನ ವಿಷಯದಲ್ಲಿ ಹಿನ್ನಡೆ ಉಂಟಾಗಿದೆ. ಮೋದಿ, ಅಮಿತ್ ಶಾ ಹಾಗೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಅವರ ಅಬ್ಬರದ ಪ್ರಚಾರದ ನಡುವೆ ಕೂಡ ಒಂದೇ ಒಂದು ಸೀಟನ್ನು ಗೆಲ್ಲೋದಿಕ್ಕೂ ತಮಿಳುನಾಡಲ್ಲಿ ಬಿಜೆಪಿಗೆ ಸಾಧ್ಯ ಆಗಿಲ್ಲ. ಸ್ವತಃ ಅಣ್ಣಾಮಲೈ ಕೂಡ ಕೊಯಮತ್ತೂರ್ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋತಿದ್ದಾರೆ. ಆದರೆ ಅಲ್ಲಿ ಬಿಜೆಪಿ ತನ್ನ ವೋಟ್ ಶೇರ್ ಅನ್ನ ಡಬಲ್ ಡಿಜಿಟ್ಗೆ ತಗೊಂಡು ಹೋಗೋದ್ರಲ್ಲಿ ಯಶಸ್ಸನ್ನು ಪಡ್ಕೊಂಡಿದೆ. ಈ ಬಾರಿ ಅಣ್ಣಾ ಡಿಎಂಕೆಯನ್ನು ದೂರ ಇಟ್ಟು ಸ್ವಂತ ಬಲದ ಮೇಲೆ ಚುನಾವಣೆ ಎದುರಿಸುವ ಪ್ರಯತ್ನ ಮಾಡಿದ್ದು ಅಲ್ಲಿ ಪಕ್ಷದ ಹಿನ್ನಡೆಗೆ ಕಾರಣ ಆದ ಕಾಣ್ತಾ ಇದೆ. ಇನ್ನು ಅಣ್ಣಾ ಡಿಎಂಕೆ ಕೂಡ ಈ ಬಾರಿಯಲ್ಲಿ ಖಾತೆ ತೆರೆದಿಲ್ಲ. ಇದು ಏನೇ ಜನಪ್ರಿಯತೆ ಇದ್ರೂ ಅಣ್ಣಾಮಲೈ ಇನ್ನೂ ಸ್ವಲ್ಪ ರಾಜಕೀಯ ಪರಿಪಕ್ವತೆಯನ್ನು ಕೂಡ ಬೆಳೆಸ್ಕೋಬೇಕು ಅನ್ನೋದನ್ನು ಸೂಚಿಸ್ತಾ ಇದೆ. ಇಲ್ಲಿ ಸ್ಥಾನಗಳನ್ನ ಗೆಲ್ಲದೇ ಇದ್ರೂ ದ್ರಾವಿಡ ನೆಲದಲ್ಲಿ ಅಣ್ಣಾಮಲೈ ಬಿಜೆಪಿಯ ವೋಟ್ ಬ್ಯಾಂಕ್ ಅನ್ನ ಬೆಳೆಸುವುದರಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಹಾಗೆ ತಮಿಳುನಾಡಲ್ಲಿ ಡಿಎಂಕೆ 22, ಕಾಂಗ್ರೆಸ್ 9 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸಿದರೆ ವಿಸಿಕೆ, ಸಿಪಿಐ ಹಾಗೂ ಸಿಪಿಎಂಗಳು ತಲಾ 2 ಕ್ಷೇತ್ರಗಳಲ್ಲಿ ಜಯ ಗಳಿಸಿವೆ. ಇನ್ನು ಎಂಡಿಎಂಕೆ ಹಾಗೂ ಐಯುಎಂಎಲ್ ಪಕ್ಷಗಳು ಕೂಡ ತಲಾ 1 ಸ್ಥಾನವನ್ನು ಪಡ್ಕೊಂಡಿವೆ. ಈ ಮೂಲಕ ತಮಿಳುನಾಡಲ್ಲಿ ಬಿಜೆಪಿಯ ಗೆಲುವಿಗೆ ಕಡಿವಾಣ ಬಿದ್ದಿದೆ. ಗೆಳೆಯರೆ, ಈ ಬಾರಿ ತಮಿಳುನಾಡಲ್ಲಿ ಬಿಜೆಪಿ ದ್ರಾವಿಡ ರಾಜಕೀಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲವಾದಂತೆ ಕಾಣ್ತಾ ಇದೆ. ವಿವಿಧ ರಾಜ್ಯಗಳಲ್ಲಿ ಮಿತ್ರ ಪಕ್ಷಗಳ ಶಕ್ತಿಯನ್ನ ಬಳಸಿಕೊಂಡು ಬೆಳೆದು ನಿಲ್ಲೋದು ಬಿಜೆಪಿ ಈ ಹಿಂದಿನಿಂದಲೂ ಅನುಸರಿಸಿಕೊಂಡು ಬರ್ತಾ ಇದ್ದ ರೀತಿ. ತಮಿಳುನಾಡಲ್ಲಿ ಜಯಲಲಿತಾ ನಿಧನ ನಂತರ ಎಐಎಡಿಎಂಕೆ ಬಲ ಕಳ್ಕೊಳ್ತಾ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಒಂದಷ್ಟು ವರ್ಷಗಳ ಕಾಲ ಅವರನ್ನ ಜೊತೆಯಲ್ಲಿ ಇಟ್ಟುಕೊಂಡು ಎಐಎಡಿಎಂಕೆ ಮತದಾರರ ಬೇಸ್ ಅನ್ನ ಬಿಜೆಪಿ ತನ್ನ ಪರ ಒಲಿಸಿಕೊಳ್ಳುವ ಕೆಲಸವನ್ನು ಮಾಡಬೇಕಿತ್ತು. ಆದರೆ ಎಐಎಡಿಎಂಕೆಯನ್ನ ದೂರ ಇಟ್ಟು ಸಂಪೂರ್ಣವಾಗಿ ಅಣ್ಣಾಮಲೈ ಮೇಲೆ ಭರವಸೆ ಇಟ್ಟು ಹೋದ ಬಿಜೆಪಿ ಅಲ್ಲಿ ಡಿಎಂಕೆ ಅಣ್ಣಾ ಡಿಎಂಕೆ ಸ್ಪರ್ಧೆಯ ನಡುವೆ
ತಾನೊಂದಷ್ಟು ಸ್ಥಾನಗಳನ್ನು ಗಳಿಸಿ ಬಿಡಬಹುದು ಅಂತ ಭಾವಿಸಿದ ಹಾಗಿತ್ತು. ಆದರೆ ಆ ಲೆಕ್ಕಾಚಾರಗಳಲ್ಲಿ ಕೆಲಸ ಮಾಡಿಲ್ಲ. ಈ ಬಾರಿ ಎಐಎಡಿಎಂಕೆಗೆ 20.46% ವೋಟ್ ಬಂದಿವೆ. ಬಿಜೆಪಿಯ ವೋಟ್ ಶೇರ್ ಕಳೆದ ಬಾರಿ 3% ಅದು ಈ ಬಾರಿ 11.5% ಏರಿಕೆ ಆಗಿದೆ. ಇನ್ನು ಡಿಎಂಕೆಗೆ 26.93% ವೋಟುಗಳು ಬಂದಿವೆ. ಈ ಪರ್ಸೆಂಟೇಜ್ ಅನ್ನು ನೋಡಿದ್ರೆ ಬಿಜೆಪಿ ಹಾಗೂ ಎಐಎಡಿಎಂಕೆ ಜೊತೆಯಾಗಿದ್ದಿದ್ರೆ ಅಲ್ಲಿ ಎರಡೂ ಪಕ್ಷಗಳು ಒಂದಷ್ಟು ಸ್ಥಾನಗಳನ್ನ ಖಂಡಿತ ಗೆಲ್ಲೋ ಸಾಧ್ಯತೆಗಳಿರ್ತಾ ಇತ್ತು. ಇಲ್ಲಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಡಿಎಂಕೆ ನಂತರದ ಸ್ಥಾನದಲ್ಲಿ ಅಂದ್ರೆ 2 ಮತ್ತು 3ನೇ ಸ್ಥಾನದಲ್ಲಿ ಎಐಎಡಿಎಂಕೆ ಹಾಗೂ ಬಿಜೆಪಿಗಳೇ ಇವೆ. ಯಾರು ಡಿಎಂಕೆ ಬೇಡ ಅಂತ ವೋಟ್ ಹಾಕ್ತಾ ಇದ್ರೋ ಅವರಿಗಲ್ಲಿ ಈ ಬಾರಿ 2 ಆಯ್ಕೆಗಳಿದ್ವು. ಹೀಗಾಗಿ ಡಿಎಂಕೆ ವಿರೋಧಿ ಮತಗಳನ್ನ, ಅಲ್ಲಿ ಆಂಟಿ ಇನ್ಕಂಬೆನ್ಸಿ ಮತಗಳೇನಿದ್ವು ಅವುಗಳ ಲಾಭ ಪಡೆಯೋದ್ರಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ ಇಲ್ಲಿ ವಿಫಲವಾಗಿವೆ. ಆ ಮತಗಳು ವಿಭಜನೆಯಾಗಿವೆ. ಹೀಗಾಗಿ ಅಲ್ಲಿ ಡಿಎಂಕೆ ಬೇಡ ಅನ್ನೋ ಮತದಾರನ ಬಯಕೆ ಈಡೇರಿಲ್ಲ. ಈಗ ಉದಾಹರಣೆಗೆ ಚಿದಂಬರಂ ಕ್ಷೇತ್ರದಲ್ಲಿ ಡಿಎಂಕೆ ಮಿತ್ರಪಕ್ಷ ವಿಸಿಕೆ ಅಭ್ಯರ್ಥಿ 5.05 ಲಕ್ಷ ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ. ಆ ಕ್ಷೇತ್ರದಲ್ಲಿ 2ನೇ ಸ್ಥಾನದಲ್ಲಿರುವ ಎಐಎಡಿಎಂಕೆ ಅಭ್ಯರ್ಥಿ ಪಡ್ಕೊಂಡಿರೋದು 4.01 ಲಕ್ಷ ಮತಗಳನ್ನು. 3ನೇ ಸ್ಥಾನದಲ್ಲಿರುವ ಬಿಜೆಪಿ ಅಭ್ಯರ್ಥಿ ಕೂಡ 1,68,000 ಮತಗಳನ್ನು ಪಡ್ಕೊಂಡಿದ್ದಾರೆ. ಇಲ್ಲಿ ಎಐಎಡಿಎಂಕೆ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಜೊತೆಯಾಗಿ ಸ್ಪರ್ಧಿಸಿದ್ದಿದ್ರೆ ಗೆದ್ದ ಅಭ್ಯರ್ಥಿಗಿಂತಲೂ ಹೆಚ್ಚಿನ ಮತಗಳು ಇವರು ಪಾಲಾಗ್ತಾ ಇತ್ತು. ಇನ್ನು ಧರ್ಮಪುರಿಯಲ್ಲಿ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕೇವಲ 21,300 ಮತಗಳ ಅಂತರದಿಂದ ಸೋತಿದ್ದಾರೆ. ನಮಕ್ಕಲ್ ಕ್ಷೇತ್ರದಲ್ಲಿ ಎಐಎಡಿಎಂಕೆಯ ಅಭ್ಯರ್ಥಿ ಬರೀ 29,000 ಮತಗಳ ಅಂತರದಿಂದ ಸೋತಿದ್ದಾರೆ. ಒಟ್ಟಲ್ಲಿ ಅಲ್ಲೊಂದು ಮೈತ್ರಿ ಆಗಿದ್ರೆ ವೋಟ್ ಡಿವೈಡ್ ಆಗೋದು ತಪ್ತಾ ಇತ್ತು. ಇದೆಲ್ಲ ಬಿಡಿ, ಕೊಯಮತ್ತೂರು ಕ್ಷೇತ್ರ ಇದೆಯಲ್ಲ, ಅಲ್ಲಿ ಅಣ್ಣಾಮಲೈ ಸೋತಿರೋದು 1,18,068 ಮತಗಳಿಂದ. ಆದರೆ ಅಲ್ಲಿ ಎಐಎಡಿಎಂಕೆಯ ಅಭ್ಯರ್ಥಿ ಸಿಂಗೈ ಜಿ ರಾಮನ್ ಗಳಿಸಿರೋದು 2,36,490 ಮತಗಳು. ಒಂದು ವೇಳೆ ಅಲ್ಲಿ ಬಿಜೆಪಿ ಮತ್ತು ಎಐಎಡಿಎಂಕೆ ನಡುವೆ ಮತ ವಿಭಜನೆ ಆಗದೇ ಇದ್ದಿದ್ರೆ ಸುಮಾರು 1 ಲಕ್ಷ ಲೀಡ್ನಿಂದ ಅಣ್ಣಾಮಲೈ ಆರಿಸಿ ಬಂದುಬಿಡೋ ಸಾಧ್ಯತೆಗಳಿದ್ವು. ಇಂಥ ಸಾಕಷ್ಟು ಕ್ಷೇತ್ರಗಳು ನಮಗೆ ತಮಿಳುನಾಡಲ್ಲಿ ಸಿಗುತ್ತಾ ಹೋಗುತ್ತವೆ. ಗೆಳೆಯರೆ, ತಮಿಳುನಾಡಲ್ಲಿ ಜಯಲಲಿತಾ ಇಲ್ಲ ಅನ್ನೋದು ಸತ್ಯ. ಆದರೆ ಎಐಎಡಿಎಂಕೆಗೆ ತನ್ನದೇ ಆದ ಕಾರ್ಯಕರ್ತರ ಬೇಸ್ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರು ಡಿಎಂಕೆ ವಿರುದ್ಧ ಸಖತ್ತಾಗಿ ಫೈಟ್ ಮಾಡಿದ್ರು. ಈಗ ಅವರಿಗಲ್ಲಿ ಬೇಕಾಗಿರೋದೊಂದು ಬಲಿಷ್ಠ ನಾಯಕತ್ವ. ಬಿಜೆಪಿ ಇನ್ನು ಈಗ ತನ್ನ ಬೇಸನ್ನಲ್ಲಿ ಭದ್ರಪಡಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ, ಅದು ಕೂಡ ಡಿಎಂಕೆ ವಿರುದ್ಧ. ಹೀಗಾಗಿ ಎಐಎಡಿಎಂಕೆ ಬಲವನ್ನ ಬಿಜೆಪಿ ಬಳಸ್ಕೊಳ್ಳೋದನ್ನ, ಅವರ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋದನ್ನ ಕಲಿತ್ರೆ ಅಲ್ಲಿ ಬಿಜೆಪಿಗೆ ಒಂದಷ್ಟು ಲಾಭ ಆಗಬಹುದು. ಹಾಗೆ ಎಐಎಡಿಎಂಕೆಗೂ ಲಾಭ ಆಗುತ್ತೆ. ಡಿಎಂಕೆಯ ವಿರುದ್ಧ ನಾವು ಮತ ಚಲಾಯಿಸಬೇಕು ಅಂದ್ಕೊಳ್ಳೋ ಅಭ್ಯರ್ಥಿಗಳಿಗೆ ಅವರ ಮತಗಳು ವ್ಯರ್ಥವಾಗದ ಹಾಗೆ ಒಂದು ಪರ್ಯಾಯ ವ್ಯವಸ್ಥೆ ಕೂಡ ಸಿಕ್ಕ ಹಾಗಾಗತ್ತೆ. ಈಗ ನೋಡಿ, ಈ ಬಾರಿ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರ ಜೆಡಿಎಸ್ನ ಶಕ್ತಿ ಇಲ್ಲದೇ ಇದ್ದಿದ್ರೆ ಬಿಜೆಪಿಗೆ ಖಂಡಿತ ಇಷ್ಟು ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾರು ಕಾಂಗ್ರೆಸ್ ವಿರುದ್ಧ ಮತ ಚಲಾಯಿಸಬೇಕು ಅಂದ್ಕೊಂಡಿದ್ರೋ ಅವರೆಲ್ಲ ಮೈತ್ರಿಕೂಟದ ಅಭ್ಯರ್ಥಿಯ ಪರವಾಗಿ ಮತ ಚಲಾಯಿಸಿದ್ರು. ಅಲ್ಲಿ ವೋಟ್ ಡಿವೈಡ್ ಆಗಲಿಲ್ಲ. ಹೀಗಾಗಿ ಬಿಜೆಪಿ ಮತ್ತು ಜೆಡಿಎಸ್ಗಳು ಕೂಡಿ 19 ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯ ಆಯಿತು. ಹೈದರಾಬಾದ್ ಕರ್ನಾಟಕದಲ್ಲಿ ಕೂಡ ಇವರು ಒಂದು ಸ್ವಲ್ಪ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿದ್ರೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತಗೊಳ್ಳೋ ಕೆಲಸ ಆಗಿದ್ದಿದ್ರೆ ಅಲ್ಲಿ ಕೂಡ ಇನ್ನೊಂದಷ್ಟು ಸ್ಥಾನಗಳನ್ನ ಈ ಮೈತ್ರಿಕೂಟ ಗಳಿಸಿಕೊಳ್ಳೋದಕ್ಕೆ ಸಾಧ್ಯ ಕೂಡ ಆಗ್ತಾ ಇತ್ತು. ಇನ್ನು ಮುಂದಿನ ಚುನಾವಣೆಗಳು ಬಹುತೇಕ ಮೈತ್ರಿಯ ಮೇಲೆ ನಡೆಯುತ್ತವೆ ಅನ್ನೋದನ್ನ ಬಿಜೆಪಿ ಇನ್ನಾದರೂ ಅರ್ಥ ಮಾಡ್ಕೋಬೇಕಿದೆ. ಇದು ಗೆಳೆಯರೆ, ಬಿಜೆಪಿ ಹಾಗೂ ಇಂಡಿ ಮೈತ್ರಿಕೂಟಗಳು ಕ್ಲೀನ್ ಸ್ವೀಪ್ ಮಾಡಿರೋ ರಾಜ್ಯಗಳ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.